ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೇ 21ನೇ ತಾರೀಕು ಗುರುವಾರ ಗುರುಪುಷ್ಯ ಯೋಗ ಇದೆ. ಅದ್ರ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಾನು ಈ ಥರ ಇವತ್ತು ರಂಗೋಲಿಗಳನ್ನ ಬಿಡಿಸಿ ಅಧಿಕ ಮಾಸದ ಪ್ರಯುಕ್ತ, ಅದರಲ್ಲೂ ಅಧಿಕ ಮಾಸದಲ್ಲಿ ಬಂದಂತಹ ಈ ಗುರುಪುಷ್ಯ ಯೋಗ ತುಂಬ ಒಳ್ಳೆಯದು ಅಂತ ನಾನು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಭಾಳ ಖುಷಿಯಾಯಿತು. ಭಾಳ ಜನ ಫೋನ್ ಮಾಡಿ ನನಗೆ ವಿಡಿಯೋ ಬಗ್ಗೆ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿದಂಥವ್ರಿಗೆಲ್ಲ ನನ್ನ ಧನ್ಯವಾದಗಳು. ಮತ್ತು ಇನ್ನೊಂದು ಮುಖ್ಯವಾಗಿ ಇವತ್ತು ಎಷ್ಟು ಥರ ರಂಗೋಲಿನ ನಾನು ಒಂದು ದೇವ್ರ ಮನೇಲಿ ಬಿಡಿಸಿದ್ದೀನಿ ಅಂದರೆ, ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದೆ ಸ್ನೇಹಿತರೆ. ಒಂದು 10 ಸರಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆನಂತರ ನಾನು ಬಂದು ದೇವ್ರ ಮನೇಲಿ ಬಿಡಿಸ್ದೆ. ಯಾಕಂದರೆ ಇದನ್ನು ಮೊದಲಿಂದನೂ ನಾವು ಬಿಡಿಸ್ಕೊಳ್ತಾ ಬಂದಿರಲಿಲ್ಲ. ಮೊನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಹೊಸ್ದಾಗಿ ಈ ವರ್ಷ ಅಧಿಕ ಮಾಸದಲ್ಲಿ 33 ರಂಗೋಲಿಗಳ್ನ ಹಾಕಿ ನಮ್ಮ ಮನೇಲಿ ಪೂಜೆ ಮಾಡ್ತಾ ಇರೋದು. ಅದ್ರ ಪ್ರಯುಕ್ತ ದಿನ ಒಂದೊಂದು ರಂಗೋಲಿಗಳ್ನ ನಾನು ಹಾಕ್ತಾಯಿದ್ದೀನಿ. ಇವತ್ತು ಮುಖ್ಯವಾಗಿ ಗೋಮಾತೆ ಅಂದರೆ ಪುಣ್ಯಕೋಟಿ 33 ಕೋಟಿ ಏನು 33 ಹೂವುಗಳಿಂದ, ಪ್ರಸಾದಗಳಿಂದ, ಒಂದು ನೈವೇದ್ಯಗಳಿಂದ ಪೂಜೆ ಮಾಡ್ತೀವಲ್ಲ, ಹಂಗೆ 33 ಕೋಟಿ ದೇವತೆಗಳಿರೋ ಅಂತಹ ಆ ಗೋಮಾತೆಯನ್ನು ಇವತ್ತು ನಾನು ಬಿಡಿಸಿ ಅದಕ್ಕೆ ಒಂದು ಪೂಜೆ ಮಾಡಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋ ನೋಡಿ ಸ್ನೇಹಿತರೆ. ಏನು ಅಧಿಕ ಮಾಸದಲ್ಲೇ ಮಹಾವಿಷ್ಣುವಿನ ತುಂಬ ಆರಾಧನೆ ಮಾಡ್ತೀವಿ. ಲಕ್ಷ್ಮಿ, ವಿಷ್ಣು, ಶಿವ, ಪಾರ್ವತಿ ಅಮ್ಮನವ್ರನ್ನ ಇವ್ರನ್ನೆಲ್ಲರೂ ನಾವು ಆರಾಧನೆ ಮಾಡಿದಷ್ಟು ನಮಗೆ ಹೆಚ್ಚಿನ ಒಂದು ಫಲ ಸಿಕ್ಕುತ್ತೆ. ಮತ್ತು ನಾವೇನು ಅಂದ್ಕೊಂಡಿರ್ತೀವೋ ಆ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿ 3 ವರ್ಷಕ್ಕೆ ಒಂದು ಸಾರಿ ಏನು 33 ತಿಂಗಳಿಗೆ ಬರೋ ಅಂತಹ ಈ 33 ದಿವಸದ 33 ರಂಗೋಲಿಯ ಪ್ರಯುಕ್ತ ನಾನಿವತ್ತು ಈ ರಂಗೋಲಿಗಳ್ನ ಬಿಡಿಸಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾನು ಮಾವಿನ ತೋರಣದ ರಂಗೋಲಿನ 33 ಎಲೆಗಳನ್ನ ನಾನು ಬಿಡಿಸ್ಕೊಂಡು ಈ ರಂಗೋಲಿನ ಪ್ರಾರಂಭ ಮಾಡಿದ್ದೀನಿ. ನಾಳೆಗೆ ಸಂಜೀವಿನಿ ಬೆಟ್ಟ ಬರಿತೀನಿ. ತುಂಬಾ ಚೆನ್ನಾಗಿದೆ ಸಂಜೀವಿನಿ ಬೆಟ್ಟನೂ. ಮತ್ತು ಗರುಡ ರಂಗೋಲಿನೂ ಇದೆ ಅದರಲ್ಲಿ. ಮತ್ತು ಇನ್ನೊಂದು ಅಂದರೆ ಜೋಡಿ ಹನುಮಂತನ ರಂಗೋಲಿನೂ ಇದೆ. ಇದೆಲ್ಲ ನಾನು ನೋಡಿ ಕಲ್ತಿರೋದು ಸ್ನೇಹಿತರೆ. ಹಂಗಾಗಿ ನೀವೂ ಎಲ್ಲ ಮನೆಗಳಲ್ಲಿ ಪ್ರಯತ್ನ ಪಡಿ. ಒಂದು 10 ಸಾರಿ 12 ಸಾರಿ 20 ಸಾರಿ ಬರಿತಾ ಬರುತ್ತೆ. ಆದರೆ ರಂಗೋಲಿ ಪುಡಿ ಸ್ವಲ್ಪ ನೈಸಿಗಿರಬೇಕು. ಜಾಸ್ತಿ ದಪ್ಪ ಇದ್ದರೆ ನೀಟಾಗಿ ಬರೋದಿಲ್ಲ ಸ್ನೇಹಿತರೆ. ನಾನು ಇರೋ ರಂಗೋಲಿ ಪುಡಿನ ತುಂಬ ಜಲ್ಡೆ ಹಿಡ್ದು 4-5 ಸರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನೂ ನುಣ್ಣಗಿದ್ದಷ್ಟು ಇನ್ನೂ ಡಿಸೈನ್ ಚೆನ್ನಾಗಿ ಬರುತ್ತೆ. ಅದರಲ್ಲೂ ನಾನು ಇರೋದ್ರಲ್ಲಿ ಪ್ರಯತ್ನ ಪಟ್ಟು ಈ ರಂಗೋಲಿಗಳ್ನೆಲ್ಲ ಬಿಡಿಸಿದ್ದೀನಿ ಸ್ನೇಹಿತರೆ. ನೋಡಿ, ಇದು 33 ಎಲೆಗಳ್ನ ಲೆಕ್ಕ ಹಾಕ್ಕೊಂಡು ನಾನು ಮಾವಿನ ತೋರಣನ ಆ ಸ್ವಾಮಿ ಮುಂದೆ ರೆಡಿ ಮಾಡ್ಕೊಂಡಿದ್ದೀನಿ. ಆನಂತರ ಆ ತೋರಣಗಳಿಗೆಲ್ಲ ನಾನು ಅರಿಶಿನ, ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಸ್ವಸ್ತಿಕ್ನ ಬಿಡಿಸ್ಕೋತೀವಿ. ನೋಡಿ ಸ್ನೇಹಿತರೆ, ನಾವು ಯಾವುದೇ ಒಂದು ಶುಭ ಕಾರ್ಯಕ್ರಮ ಮಾಡಲಿ, ಒಂದು ಮದುವೆ ಮಾಡಲಿ, ಒಂದು ಗೃಹ ಪ್ರವೇಶ ಮಾಡಲಿ, ಒಂದು ಶುಭ ಕಾರ್ಯಕ್ರಮಗಳಲ್ಲಿ ಏನೊಂದು ಪೂಜಾರು ಬಂದರೆ ಮೊದಲು ಅವ್ರು ಬಿಡಿಸೋದು ಓಂ ಮತ್ತು ಸ್ವಸ್ತಿಕ್ ಬಿಡಿಸ್ತಾರೆ. ಹಾಗಾಗಿ ಸ್ವಸ್ತಿಕು ತುಂಬ ಲಕ್ಷ್ಮಿಗೆ ಸಂಕೇತ. ಅದು ಲಕ್ಷ್ಮಿ ಆಹ್ವಾನ ಮಾಡೋಕ್ಕೆ ಅದನ್ನು ಚಿನ್ನಿನ ಬಾಗಿಲುಗಳಲ್ಲಿ ವಸ್ತುಗಳ ಹತ್ರ ಬರೀತಾರೆ ಸ್ನೇಹಿತರೆ. ಹಂಗಾಗಿ ನಾನು ಸ್ವಸ್ತಿಕ್ನ ಬಿಡಿಸ್ಕೊಂಡು ತೋರಣನೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಎಣಿಸ್ಕೊಂಡು ಒಂದೊಂದು ಎಲೆಗೂ ಒಂದೊಂದು ಅರಿಶಿನ, ಕುಂಕುಮ ಇಟ್ಕೊಂಡು, ಒಂದೊಂದು ಹೂವು ಇಟ್ಕೊಂಡು ಅದನ್ನು ಪೂರ್ತಿ ರೆಡಿ ಮಾಡಿಕೊಂಡು ಆನಂತರ ನಾನು ಶಂಖನ ಬಿಡಿಸ್ಕೊಂಡೆ. ಶಂಖ ನೋಡಿ, 33 ಶಂಖನೇ ಬಿಡಿಸಿದ್ರು ಒಳ್ಳೆಯದೇ. ನಾನು ಒಂದೊಂದು ಶಂಖನ ಇವತ್ತು ಆ ಕಡೆ ಈ ಕಡೆ ಬಿಡಿಸ್ಕೊಂಡಿದ್ದೀನಿ. ಒಂದು ಶಂಖ ಮತ್ತು ಈ ಕಡೆಗೆ ಒಂದು ಚಕ್ರ, ಒಂದು ಶಂಖ, ಒಂದು ಚಕ್ರ. ಅದು ನೋಡಿ, ವಿಷ್ಣುಗೆ ತುಂಬ ಪ್ರಿಯವಾಗಿದೆ ಶಂಖ ಚಕ್ರ ನಾಮ ಅಂತ. ನಾಮ ಏನು ಬಿಡಿಸಿಲ್ಲ ನಾನು. ಶಂಖ ಚಕ್ರ ಬಿಡಿಸಿದ್ರೆ ವಿಷ್ಣು ಅಲ್ಲಿ ಬಂದೇ ಬಿಟ್ಟ, ನಮ್ಮ ಮನೆಯಲ್ಲಿ ನೆಲೆಸ್ದೆ ಅನ್ನೋ ಅಷ್ಟು ಒಂದು ಖುಷಿಯಾಗುತ್ತೆ. ಅಷ್ಟು ಒಂದು ಪವರ್ಫುಲ್ ಇದೆ ಶಂಖ ಚಕ್ರದಲ್ಲಿ. ಸೊ ಹಾಗಾಗಿ ನಾನು ಆ ಕಡೆ ಈ ಕಡೆ ಏನು ತೋರಣದ ಮಧ್ಯೆ ಬಿಟ್ಬಿಟ್ಟು ಸೈಡಲ್ಲಿ ನಾನೊಂದು ಶಂಖ ಚಕ್ರನ ಬಿಡಿಸ್ಕೊಳ್ತಾ ಬಂದೆ ಸ್ನೇಹಿತರೆ. ಆ ನಂತರ ಶಂಖ ಚಕ್ರ ಬಿಡಿಸ್ಕೊಂಡ ನಂತರ ಹಸು ಮತ್ತು ಕರುನ ನಾನು ಬಿಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪರವಾಗಿಲ್ಲ, ಬಂದಿದೆ. ಇನ್ನೂ ಚೆನ್ನಾಗಿ ಬರುತ್ತೆ. ಇರೋದ್ರಲ್ಲಿ ನನ್ನ ಪ್ರಯತ್ನ ಏನೂ ಇದಾಗಿಲ್ಲ. ಹಂಗಾಗಿ ಹಸು ಕರುನ ನಾನು ಬಿಡಿಸೋ ಅಷ್ಟೊತ್ತಿಗೆ ಸುಮಾರು ಒಂದು 7-8 ಸರಿ ಬಿಡಿಸಿದ್ದೆ. ಆಚೆ ಪ್ರಯತ್ನ ಪಟ್ಟು ತಿರ್ಗಾ ಒಳಗಡೆ ಒಂದು 2-3 ಸರಿ ಟ್ರೈ ಮಾಡಿದೆ. ಬಂತು. ಸ್ವಲ್ಪ ಕಷ್ಟ ಆಯಿತು. 1 ಅವರ್ ಆಗೋಗ್ಬಿಡ್ತು. ಎಲ್ಲ ಆ ರಂಗೋಲಿ ಈ ರಂಗೋಲಿ ಎಲ್ಲ ಬಿಡೋ ಅಷ್ಟೊತ್ತಿಗೆ ದೇವ್ರ ಮನೆ ಒಳಗಡೆ 2 ಅವರ್ ಕೂತ್ಕೊಂಬಿಟ್ಟೆ ಸ್ನೇಹಿತರೆ. ತಿರ್ಗಾ ಅವಕ್ಕೆಲ್ಲ
ಆಕಾರ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಪ್ರತಿಯೊಂದು ಇಟ್ಟು ನೋಡಿ, ಗೋಮಾತೆ ಅಂದರೆ ಮುಕ್ಕೋಟಿ ದೇವರುಗಳು ನಮ್ಮ ಮನೆ ದೇವ್ರ ಮನೆಗೆ ಬಂದಷ್ಟು ನಮಗೆ ಒಂದು ಖುಷಿಯಾಗುತ್ತೆ ಸ್ನೇಹಿತರೆ. ನಾನು ಒಂದು ಗೋಮಾತೆನ ಚಿತ್ರನ ಬಿಡಿಸ್ತಾ ಇದ್ದೀನಿ. ಇದನ್ನು ನಾನೊಂದು 5-6 ಸರಿ ಪ್ರಾಕ್ಟೀಸ್ ಮಾಡೇ ಬಿಡಿಸಿದ್ದು. ಯಾರು ಪ್ರಾಕ್ಟೀಸ್ ಮಾಡಿದ್ರೆ ಯಾರಿಗೂ ಬರೋದಿಲ್ಲ. ಹಂಗಾಗಿ ಪ್ರತಿಯೊಬ್ಬರೂ ನೀವು ಅಧಿಕ ಮಾಸದಲ್ಲಿ 33 ಗೋಮಾತೆಯನ್ನು ಹಾಕ್ಕೊಂಡಷ್ಟು ಒಳ್ಳೆಯದು. ಆಗಲ್ಲ ಅಂದರೆ ಒಂದು ವಿಶೇಷ ದಿನಗಳಲ್ಲಾದ್ರೂ ಒಂದೊಂದು ಗೋಮಾತೆಗಳ್ನ ಬಿಡಿಸ್ಕೊಳ್ಳಿ. ಯಾಕಂದರೆ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ಇರ್ತಾರೆ, ಅರಳಿ ಮರದಲ್ಲಿ ಇರ್ತಾರೆ. ಹಂಗಾಗಿ ಅರಳಿ ಮರ, ಗೋಮಾತೆ ಇವನ್ನೆಲ್ಲ ಬಿಡಿಸಿದಷ್ಟು ನಮಗೆ ತುಂಬ ಫಲ ಸಿಕ್ಕತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಗೋಮಾತೆ ಚಿತ್ರನೆಲ್ಲ ಬಿಡಿಸ್ಕೊಂಡು ನಿಧಾನಕ್ಕೆ ಅವ್ರಿಗೆಲ್ಲ ಒಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಕಾರನೆಲ್ಲ ಕೊಡೋ ಅಷ್ಟೊತ್ತಿಗೆ ಒಂದು 2 ಅವರ್ಸ್ ಆಗೇ ಹೋಯಿತು. ಆ ನಂತರ ನಾನು ಮಂತ್ರನ ಹೇಳ್ಕೊಬೇಕು. ಏನು ನಾವೊಂದು ರಂಗೋಲಿ ಬಿಡಿಸ್ತಾ ಇರ್ತೀವೋ ಮೂಗ್ರ ಥರ ನಾವು ರಂಗೋಲಿ ಬಿಡಿಸ್ಬಾರ್ದು. ಒಂದು ಸಂಕಲ್ಪ ಮಾಡಿಕೊಂಡು ಇವರು ಒಂದು ಗೋಮಾತೆಯಲ್ಲಿ ದೇವರುಗಳಿದ್ದಾರೆ, ನಿಮ್ಗೆ ಇಷ್ಟ ದೇವರುಗಳ್ನ ಎಲ್ಲ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಕೆಲಸ ಏನಿದೆಯೋ ಆಗಲಿ ತಂದೆ, ನಾನು ನಿಮ್ಮನ್ನು ಈ ಥರ ಬಿಡಿಸ್ಕೊಳ್ತಾ ಬರ್ತೀನಿ, ಒಂದು 3 ವಾರ 5 ವಾರ 9 ವಾರ ಈ ಥರ ಬಿಡಿಸ್ತೀನಿ ಅಂತ ಹೇಳಿ ನೀವು ಒಂದು ಸಾರಿ ಬಿಡಿಸ್ತಿದ್ದಂಗೆ ನಿಮಗೆ ಒಂದು ಮನೆಗೆ ಆ ಗೋಮಾತೆ ಬಿಡಿಸ್ತಿದ್ದಂಗೆ ಪಾಸಿಟಿವ್ ಬಂದುಬಿಡುತ್ತೆ. ಎಂಥ ನೆಗೆಟಿವ್ ಇದ್ದರೂ ಹೊಟ್ಟೆ ಹೋಗ್ಬಿಡುತ್ತೆ ಸ್ನೇಹಿತರೆ. ಸಂಕಲ್ಪ ಮಾಡ್ಕೊಳ್ಳಿ, ಅದೇನೋ ಈಡೇರಿಬಿಟ್ರೆ ನಿಮ್ಗೆ 1 ವಾರ 2 ವಾರದಲ್ಲಿ ನಿಮಗೆ ಆ ಪೂಜೆದು ಫಲ ಏನು ಅನ್ನೋದು ಆ ರಿಸಲ್ಟ್ ನೀವೇ ಹೇಳ್ತೀರಾ, ನಾವು ಹೇಳೋದಿಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ನೀವು ಬಿಡಿಸ್ಕೊಳ್ಬೇಕಾದ್ರೇ ಒಂದು ಮಂತ್ರ ಇರುತ್ತೆ, ಓಂ ನಮೋ ವಾಸುದೇವಾಯ ಹೇಳ್ಕೊಳ್ಳಿ. ಇವತ್ತು ರಾಘವೇಂದ್ರ ಸ್ವಾಮಿ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಯವ್ರದ್ದು ಮಂತ್ರ ಹೇಳ್ಕೊಳ್ಳಿ. ಮತ್ತು ಲಕ್ಷ್ಮೀದೊಂದು ಅಷ್ಟೋತ್ತರ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹಾಕ್ಬಿಡಿ ದೇವ್ರ ಮನೆಯಲ್ಲಿ. ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಒಂದು ಬಾಯಿ ಆಡ್ಸ್ಕೊತ ದೇವರು, ನಾವು ಯಾವಾಗೂ ಹೊರಗಡೆ ಹೋದರೆ ಇವ್ರನ್ನ ನೋಡ್ತೀವಿ, ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಮಾತಾಡೋದು ಇದ್ದೇ ಇರುತ್ತೆ. ಮನೆ ಒಳಗಡೆ ಬಂದಾಗ 1 ಅವರ್ 2 ಅವರ್ ದೇವ್ರಿಗೆ ಧ್ಯಾನ ಮಾಡೋಣ, ಅವ್ರನ್ನ ಆರಾಧನೆ ಮಾಡ್ಕೊಳ್ಳೋಣ. ನಮ್ಮ ಕಷ್ಟನ ಭಗವಂತನ ಹತ್ರನೇ ನಾವು ಹೇಳ್ಕೊಬೇಕು ಸ್ನೇಹಿತರೆ. ಅದರಲ್ಲಿ ಈ ಅಧಿಕ ಮಾಸದಲ್ಲಿ ನಾವೇನು ಅಂದ್ಕೊಂಡ್ರೂ ಅಧಿಕ ಆಗೋವಂಥ ಪುಣ್ಯ ಮಾಸ ಆಗಿದೆ. ಹೀಗಾಗಿ ನಾವು ಗೋಮಾತೆನೆಲ್ಲ ಬಿಟ್ಕೊಂಡು ಆನಂತರ ಶ್ರೀ ಮಾಡಿಕೊಂಡು ಅದರಲ್ಲಿ ನಾನು ಗಣೇಶನ ಬಿಡಿಸಿದ್ದೀನಿ ಸ್ನೇಹಿತರೆ. ಇದನ್ನು ಸಹ ನಾನು ನೋಡಿ ಕಲಿತಂತಹದ್ದು. ಗಣೇಶನಂತೂ ಎಷ್ಟು ಡಿಸೈನಲ್ಲಿ ಬಿಡಿಸ್ಬೋದು ಅಂದರೆ ಹೇಳೋಕ್ಕಾಗದೇ ಇರೋ ಅಷ್ಟು ಡಿಸೈನಲ್ಲಿ ಗಣೇಶನ ಬಿಡಿಸ್ಬೋದು. ಅದರಲ್ಲೇ ನಾನು ಸಿಂಪಲ್ಲಾಗಿ ಈ ಥರ ಒಂದು ಬರ್ಕೊಂಡು ಅದರಲ್ಲೇ ಒಂದು ಗಣಪತಿನ ನಾನು ಮಾಡಿದ್ದೀನಿ. ಇದನ್ನು ನಾನು ನೋಡಿ ಕಲ್ತಿರೋ ಅಂಥ ಒಂದು ಗಣೇಶನ ಮೂರ್ತಿಯಾಗಿದೆ ಸ್ನೇಹಿತರೆ. ನಾನು ನೋಡಿ ಈಗ ಒಂದು ಗಣೇಶ ಅವ್ರನ್ನ ಕೂರಿಸ್ಕೊಂಡೆ. ಶಂಖ ಚಕ್ರ ನಾಮ ಸ್ವಸ್ತಿಕು ಮತ್ತು ಪುಣ್ಯಕೋಟಿ ಇವ್ರನ್ನೆಲ್ಲ ಇವತ್ತು ದಿವಸ ನಾನು ಆರಾಧನೆ ಮಾಡಿ ಅವ್ರಿಗೆಲ್ಲ ಒಂದು ನೈವೇದ್ಯ ಇಟ್ಟು ಒಂದು ಪೂಜೆ ಮಾಡಿದೆ. ನೈವೇದ್ಯ ಏನಪ್ಪ ಇಟ್ಟಿದ್ದೀನಿ ಅಂದರೆ, ನಾನು ಇವತ್ತು ಮುಖ್ಯವಾಗಿ 33 ಮಾವಿನ ಹಣ್ಣನ್ನು ನಾನು ಸ್ವಾಮಿ ನೈವೇದ್ಯವಾಗಿ ಇಟ್ಟಿದ್ದೀನಿ. ಅದು ನಮ್ಮ ತೋಟದ ಮಾವಿನ ಹಣ್ಣೆ ಆಗಿದೆ. ಸೊ ಹಂಗಾಗಿ ನಾವೇ ಬೆಳೆದಿರೋದ್ರಿಂದ ಈ ಮಾವಿನ ಹಣ್ಣನ್ನು ನಾನು ಇವತ್ತು ನೈವೇದ್ಯವಾಗಿಟ್ಟು, ಆನಂತರ ಕಡಲೆ ಸಕ್ಕರೆನೂ ಸಹ ಸ್ವಾಮಿ ನೈವೇದ್ಯಕ್ಕೆ ನಾನು ಇಟ್ಟಿದ್ದೀನಿ. ಈ ಥರ ಎಲ್ಲ ಒಂದು ನೈವೇದ್ಯ ಇಟ್ಕೊಂಡು ಒಂದು ತುಪ್ಪದ ಬತ್ತಿ ಹಚ್ಕೊಂಡು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ ಒಂದು ಪೂಜೆ ಮಾಡಿ, ಜೊತೆಗೆ 33 ಅಕ್ಷತೆ ಕಾಳನ್ನ ಸಪ್ರೇಟಾಗಿ ತೊಗೊಂಡು ಅಲ್ಲೆಲ್ಲನ ಒಂದು ದೇವ್ರ ಮಧ್ಯದಲ್ಲಿ ನೀವು ಒಂದಿಷ್ಟು ಅಕ್ಷತೆ ಕಾಳನ್ನ ಇಟ್ಬಿಡಿ. ನೀವೇನು ಚಿತ್ರ ಬಿಡಿಸಿರ್ತೀರಲ್ಲ ಅಲ್ಲಿ 33 ಎಣಿಸ್ಕೊಂಡೇ ತೊಗೋಬೇಕು ಅಕ್ಷತೆ ಕಾಳನ್ನು. ಮತ್ತು ಹೂವುಗಳು ಪ್ರತಿಯೊಂದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಬಿಡಿ 33. ಇವತ್ತೇನು ಗಣೇಶ ಬಿಡ್ತಿದ್ದೀನ, ನಾಳೆಗೆ ಅದನ್ನೇ ಒಂದು 33 ಬಿಡಿ. ಶಂಖ ಅದು 33, ಚಕ್ರ, ತಾವರೆ ಹೂವು, ತುಂಬ ಸಿಂಪಲ್ ರಂಗೋಲಿನೇ ಇದೆ. ಹೆಂಗಪ್ಪ 33 ಈ ದೇವ್ರ ಮನೆ, ನಮ್ಮ ಚಿಕ್ಕದು ದೇವ್ರ ಮನೆ ಅನ್ನಂಗೆ ಇಲ್ಲ. ನಾವು ಎಷ್ಟು ಪುಟಾಣಿಯಾಗಿ ಗೆರೆ ಎಳಿತೀವೋ ಅಷ್ಟು ಪುಟಾಣಿಯಾಗಿಯೇ ರಂಗೋಲಿಗಳು ಬಂದ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಚಿಕ್ಕದಾಗಿ ನೀವು ಎಳ್ಕೊಂಡು 33 ರಂಗೋಲಿನ ಬಿಡಿಸ್ಕೊಳ್ಳಿ. ನಾನು ನೋಡಿ ಸ್ನೇಹಿತರೆ, ಈ ಥರ ಚಿಕ್ಕದಾಗಿ ಎಲ್ಲ ಬಿಡಿಸ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ತೋಟದೇ ಅಂತಹ ಒಂದು ಒಂದು ಮಾವಿನ ಹಣ್ಣೆಲ್ಲ ಇಟ್ಟು ನಾನು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಆ ಸಂಕಲ್ಪ ಈಡೇರಲಿ ಅಂತ ಭಗವಂತನ ಬೇಡ್ಕೊಳ್ಳೋಣ.
ಪ್ರತಿನಿತ್ಯ ನಾನು ನಾಳೆ 33 ದಿವಸ ಎಷ್ಟು ರಂಗೋಲಿಗಳ್ನ ಹಾಕ್ಬೋದು ಅನ್ನೋದನ್ನು ಸಪ್ರೇಟಾಗಿ ಒಂದು ಬಿಡಿಸಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದನ್ನು ನೀವು ನೋಡ್ಕೊಳ್ಳಿ. ಶಂಖ ಆದರೆ ಶಂಖನೇ ಬಿಡಿಸಿ, ಚಕ್ರ, ಕಮಲದ ಹೂವು, ಸ್ವಸ್ತಿಕು, ಓಂ, ಶ್ರೀ ಈ ಥರ ಎಲ್ಲನೂ ರಂಗೋಲಿನೇ ಆಗಿರೋದ್ರಿಂದ ಅದನ್ನೇ ನೀವು ಒಂದು 33 ಬರ್ಕೊಳ್ತಾ ಬರ್ಬೋದು. ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು 33 ಹೂವು, 33 ನೈವೇದ್ಯದಿಂದ ಈ ಪೂಜೆನ ನಾವು ಅಧಿಕ ಮಾಸದಲ್ಲಿ ಮುಕ್ತಾಯ ಮಾಡಿ ಕೊನೆಯ ದಿನ ಯಾರನ್ನ ಒಂದು ವಯಸ್ಸಾದಂಥ ಬ್ರಾಹ್ಮಣರಿಗೆ, ವಯಸ್ಸಾದಂಥ ದಂಪತಿಗಳಿಗೆ, ಬ್ರಾಹ್ಮಣರು ದಂಪತಿ ಸಿಕ್ಕಲಿಲ್ಲ ಅಂದರೆ ವಯಸ್ಸಾದಂಥ ಹಿರಿಯರು ಅಂತಹ ದಂಪತಿಗಳನ್ನ ಮನೆಗಳಿಗೆ ಕರೆಸಿ ಅವ್ರಿಗೆ ಒಂಚೂರು ಒಂದು ತಿನ್ನೋಕ್ಕೆ ಪ್ರಸಾದ ಥರ ಕೊಟ್ಟು ಅವ್ರ ಪಾದ ನಮಸ್ಕಾರ ಮಾಡಿಕೊಂಡು ಕುಂಕುಮ ಕೊಡಿ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಈ 33 ದಿವಸದಲ್ಲಿ ನೀವು ಯಾವತ್ತು ಬೇಕಾದರೂ ಮಾಡ್ಬೋದು. ಕೊನೆಯ ದಿನವೇ ಅಂತಲೇ ನೀವು ಕಾಯಬೇಡಿ ಸ್ನೇಹಿತರೆ. ಕೊಡಬೇಕಾದ್ರೆ ಆದಷ್ಟು ಒಂದು ಬಳೆ, ಬ್ಲೌಸ್ ಪೀಸು, ತಾಂಬೂಲ ಎಲ್ಲ ಇಟ್ಟು ಅವರು ಶ್ರೀ ಲಕ್ಷ್ಮೀನಾರಾಯಣ ಸಮೇತ ನಮ್ಮ ಮನೆಗೆ ಬಂದಿದ್ದಾರೆ, ಅವರೇ ಲಕ್ಷ್ಮೀನಾರಾಯಣ ಅಂತ ನಾವು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರಿಗೆ ನಾವೊಂದು ಪೂಜೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ 33 ಬತ್ತಿನ ನಾವು ಯಾವ ಥರ ಮಾಡ್ಬೋದು, 335 ಬಟ್ಟಿನ ಯಾವ ಥರ ಮಾಡ್ಬೋದು, ಆ ಥರ ಬತ್ತಿಗಳನ್ನ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಎಷ್ಟು ನೀವು ಇಲ್ಲಿ ಎಲ್ಲ ಮಾಡಿದ್ವಿ, 33 ಬತ್ತಿದೊಂದು ನಾನು ತೋರಿಸಿಲ್ಲ. 33 ಬತ್ತಿದನ್ನು ನಾಳೆ ಮಾಡಿ ತುಪ್ಪದ ಬತ್ತಿನ ಹಚ್ಚೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಏನು ಮಾವಿನ ತೋರಣ ಬಿಡಿಸಿದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಹಸಿರು ನಾವು ಏನೇ ಒಂದು ಹಬ್ಬ ಮಾಡಿದ್ರು ಬಾಗಿಲಿಗೆ ಮಾವಿನ ತೋರಣ ಕಟ್ಟೋದ್ರಿಂದ ಶುಭ ಕಾರ್ಯ ಮಾಡ್ತೀವಿ. ಹಂಗಾಗಿ ಪ್ರತಿಯೊಬ್ಬರು ಮಾವಿನ ತೋರಣನ ಬಿಡಿಸ್ಕೊಳ್ಳಿ. ದೇವ್ರ ಮುಂದೆ ಈ ಒಂದು ತಿಂಗಳಲ್ಲಿ ಒಂದು ದಿವಸ ಆದರೂ ಬಿಡಿಸಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.